ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಭೂಮಿ ಯೋಗ, ಭೂಮಿಯನ್ನು ತೆಗೆದುಕೊಳ್ಳುವಂತಹ ಕಾಲ, ಕಾಲಬಲ, ಭೂಮಿಯ ಭಾಗ್ಯ ಯಾವಾಗ ಬರುತ್ತೆ, ಲಾಭ ಯಾವಾಗ ಬರುತ್ತೆ, ಇಂಥ ವಿಷಯಗಳ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಕೇಳ್ತಾರೆ, ನಾವು ಸೈಟ್ ನೋಡ್ತಾ ಇದ್ದೀವಿ, ಆದರೆ ನಮಗೆ ಸಿಗ್ತಾ ಇಲ್ಲ, ಯೋಗ್ಯವಾದಂತಹ ಸೈಟ್ ಸಿಗ್ತಾ ಇಲ್ಲ, ಬಹಳ ವರ್ಷಗಳಿಂದ ನಿರಂತರ ಪ್ರಯತ್ನ ಪಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ನಮ್ಮ ಹತ್ರ ಹಣ ಇದೆ ಆದರೂ ನಮ್ಗೆ ಇಷ್ಟವಾಗಿರೋದು ಸಿಗ್ತಾ ಇಲ್ಲ. ಈ ರೀತಿ ಅನೇಕ ರೀತಿಯ ಪ್ರಶ್ನೆಗಳನ್ನು ಕೆಲವು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ, ಪ್ರತಿ ಕುಟುಂಬವೂ ಕೇಳುತ್ತೆ. ಕೆಲವರು ಮಾತ್ರ ಜೀವನದಲ್ಲಿ ತಮಗೆ ಬೇಕಾಗಿರುವಂತೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಭೂಮಿಯ ಯೋಗ ಎಲ್ಲ ಕಾಲದಲ್ಲಿಯೂ ಬರಲು ಸಾಧ್ಯವಿದೆಯೇ? ಇಲ್ಲ. ಕೆಲವು ಗ್ರಹಗಳ ದಶ ಭುಕ್ತಿ ಕಾಲದಲ್ಲಿ ಭೂಮಿಯ ಯೋಗ ಅಂದರೆ ನಾವು ಭೂಮಿಯನ್ನು ತೆಗೆದುಕೊಳ್ಳುವಂತಹ ಆ ಕಾಲವು ಬರಬೇಕಾದ್ರೆ ಅಲ್ಲಿ ಗ್ರಹಗಳು ನಮಗೆ ಅಂತಹ ಒಂದು ಯೋಗಕಾರಕ ಶುಭ ಗ್ರಹಗಳ ಕಾಲವು ನಡೀತಾ ಇರಬೇಕಾಗುತ್ತೆ. ನಮ್ಮ ಹಿರಿಯರು ತಿಳಿಸಿದ್ದಾರೆ ಒಂದು ವಾಕ್ಯದಲ್ಲಿ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಅಂದರೆ ಭೂಮಿಯು ಋಣಾನುಬಂಧದಂತೆ ಸಿಗುತ್ತೆ. ಋಣಾನುಬಂಧ ರೂಪೇಣ, ರೂಪವು ಋಣಾನುಬಂಧದಂತೆ, ಪಶುಪತ್ನಿ ಪಶುಗಳು ಋಣಾನುಬಂಧದಂತೆ, ಪತಿ ಅಥವಾ ಪತ್ನಿಯು ಋಣಾನುಬಂಧದಂತೆ, ಸುತ ಮಕ್ಕಳು ಪುತ್ರರು ಋಣಾನುಬಂಧದಂತೆ ಜನ್ಮಿಸ್ತಾರೆ. ಆಲಯ ಅಂದರೆ ಗೃಹ ನಿರ್ಮಾಣ ಮಾಡುವಂತಹ ಆ ಸ್ಥಳವು ಮತ್ತು ಗೃಹವು, ಇದೆಲ್ಲವೂ ನಮಗೆ ಋಣಾನುಬಂಧದಂತೆ ಸಿಗುತ್ತೆ. ಯಾರು ಎಂತಹ ಭೂಮಿಯನ್ನು ಪಡೆದುಕೊಳ್ತಾರೆ, ಯಾವ ಕಾಲದಲ್ಲಿ ಅವರಿಗೆ ಪ್ರಾಪ್ತಿಯಾಗುತ್ತೆ ಮತ್ತು ಗೃಹ ನಿರ್ಮಾಣ ಯಾವಾಗ ಆಗುತ್ತೆ, ಅಥವಾ ಅವರು ಜೀವನದಲ್ಲಿ ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವಾ, ನಷ್ಟವಾಗುತ್ತಾ, ಸಮಸ್ಯೆಗಳಿದೆಯಾ, ಇದೆಲ್ಲವನ್ನು ಅವರವರ ಜನ್ಮಜಾತಕದಲ್ಲಿ ತಿಳಿಬಹುದು. ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ಆಧಾರಿತವಾಗಿ ಇಂತಹ ಕಾಲವನ್ನು ನಾವು ತಿಳಿಬಹುದು. ಪ್ರತಿಯೊಬ್ಬರ ಜನ್ಮಜಾತಕದಲ್ಲಿ ಅವರ ಜನ್ಮ ಲಗ್ನದಿಂದ ಚತುರ್ಥ ಸ್ಥಾನವನ್ನು ನಾವು ನೋಡ್ತೇವೆ. ಚತುರ್ಥ ಸ್ಥಾನದಲ್ಲಿ ಉದಾಹರಣೆಯಾಗಿ ಧನಸ್ಸು ಲಗ್ನ ಅಂತ ತೆಗೆದುಕೊಂಡಾಗ ಮೀನರಾಶಿಯು ಚತುರ್ಥ ಸ್ಥಾನವಾಗುತ್ತೆ. ಆ ಚತುರ್ಥ ಸ್ಥಾನದಲ್ಲಿ ಆ ಸ್ಥಾನಾಧಿಪತಿ, ಆ ಸ್ಥಾನವನ್ನು ದೃಷ್ಟಿಸುವ ಗ್ರಹಗಳು, ಆ ಸ್ಥಾನದಲ್ಲಿ ಇರುವಂಥ ಗ್ರಹಗಳು, ಇವೆಲ್ಲವನ್ನು ನೋಡಿ ನಾವು ನಿರ್ಧರಿಸ್ತೇವೆ ಇವರಿಗೆ ಎಂತಹ ಭೂಮಿ ಭಾಗ್ಯವಿದೆ, ಸಾಧ್ಯವಿದೆಯಾ ತೆಗೆದುಕೊಳ್ಳೋದಕ್ಕೆ, ಸಾಧ್ಯವಿಲ್ವಾ, ಯಾವ ಕಾಲದಲ್ಲಿ ಭೂಮಿಯ ಯೋಗ ಇವರಿಗೆ ಬರುತ್ತೆ, ಆ ಕಾಲ ಯಾವಾಗ ಬರುತ್ತೆ, ಈ ಕಾಲಬಲವನ್ನು ನಾವು ಗ್ರಹಗಳಿಂದ ಸರಿಯಾಗಿ ತಿಳಿಬೇಕಾಗುತ್ತೆ. ಯಾವ ಕಾಲದಲ್ಲಿ ಭೂಮಿಯ ಯೋಗ ಭಾಗ್ಯಗಳು ಬರುತ್ತೆ, ಪ್ರತಿಯೊಬ್ಬರ ಜನ್ಮಜಾತಕದಲ್ಲಿ ಯೋಗಕಾರಕ ಗ್ರಹಗಳು ಲಾಭ ಆಗಬೇಕು. ಯಾರಿಂದ ಲಾಭ ಆಗಬೇಕು, ಭೂಮಿಯ ಲಾಭ ಯಾರಿಂದ ಆಗುತ್ತೆ, ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಾಯಿಯಿಂದ ಭೂಮಿಯ ಲಾಭವಾಗುತ್ತಾ, ಪತ್ನಿಯಿಂದ ಲಾಭವಿದೆಯೇ, ತಂದೆಯಿಂದ ಲಾಭವಿದೆಯೇ, ಹೊರಗಿನವರಿಂದ ಲಾಭವಾಗುತ್ತಾ, ಚತುರ್ಥ ಸ್ಥಾನಾಧಿಪತಿಯು ಲಾಭ ಸ್ಥಾನಕ್ಕೆ ಹೋದಾಗ ಭೂಮಿಯ ಲಾಭ, ಅಥವಾ ಆ ಚತುರ್ಥ ಸ್ಥಾನಕ್ಕೆ ಯಾವ ಸ್ಥಾನದ ಅಧಿಪತಿಗಳು ಸ್ಥಿತರಾಗಿದ್ದಾರೆ, ಈ ಎಲ್ಲ ಒಂದು ಆಧಾರಿತವಾಗಿ ಪಿತ್ರಾರ್ಜಿತ ಆಸ್ತಿ ಇವರಿಗೆ ಬರುತ್ತಾ, ಕುಟುಂಬದಿಂದ ಆಸ್ತಿ ಬರುತ್ತಾ, ಇದೆಲ್ಲದಕ್ಕೂ ಗ್ರಹಗಳು ಬೇರೆ ಬೇರೆ ಮತ್ತು ಸ್ಥಾನಗಳು ಬೇರೆ ಬೇರೆ ಇವೆ. ಈ ಒಂದು ಆಧಾರಿತವಾಗಿ ಯಾರಿಗೆ ಯಾವಾಗ
ಅವರಿಗೆ ಭೂಮಿಯ ಯೋಗವಿದೆ ಅನ್ನೋದನ್ನು ತಿಳಿಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ಗ್ರಹಗಳು ಭೂಮಿಯ ಯೋಗವನ್ನು ನೀಡೋದಿಲ್ಲ. ಕೆಲವು ಗ್ರಹಗಳು ನಷ್ಟವನ್ನು ನೀಡ್ತಾರೆ, ಕೆಲವು ಗ್ರಹಗಳು ಸಮಸ್ಯೆಯನ್ನು ನೀಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭೂಮಿ ಕಾರಕ ಗ್ರಹ ಕುಜಗ್ರಹ. ಕುಜಗ್ರಹನು ಜನ್ಮಜಾತಕದಲ್ಲಿ 9 ಗ್ರಹಗಳಲ್ಲಿಯೇ ಕುಜಗ್ರಹನು ಯಾವುದೇ ಒಂದು ಶುಭ ಸ್ಥಾನದಲ್ಲಿ ಸ್ಥಿತರಾದಾಗ ಅವರಿಗೆ ಭೂಮಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಅನುಕೂಲಗಳು ಆಗ್ತವೆ. ಅದರಂತೆ ಕುಜಗ್ರಹನೊಂದಿಗೆ ಶುಕ್ರಗ್ರಹ, ಗುರುಗ್ರಹ ಈ ಗ್ರಹಗಳು ಒಳ್ಳೆಯ ಯೋಗದ ಭೂಮಿಯನ್ನು ನೀಡ್ತಾರೆ, ಗ್ರಹ ಭಾಗ್ಯವನ್ನು ನೀಡ್ತಾರೆ. ಆದರೆ ಈ ಗ್ರಹಗಳ ದಶ ಮತ್ತು ಭುಕ್ತಿ ಕಾಲಗಳನ್ನು ನಾವು ನೋಡಬೇಕಾಗುತ್ತೆ. ಕೆಲವು ಲಗ್ನದವರಿಗೆ ಕೆಲವು ಗ್ರಹಗಳು ಮಾತ್ರವೇ ಯೋಗದ ಫಲವನ್ನು ನೀಡುವಂಥದ್ದಿರುತ್ತೆ. ಆ ಒಂದು ಕಾಲವು ಕುಟುಂಬದಲ್ಲಿ ಒಬ್ಬರಿಗೆ ಇದ್ದರೆ ಸಾಕಾಗೋದಿಲ್ಲ. ಏಕೆಂದರೆ ಒಬ್ಬರು ಸ್ವಯಾಚಿತವಾಗಿ ಆಸ್ತಿಯನ್ನು ಗಳಿಸಿದ್ರು, ಅವರ ಕುಟುಂಬದಲ್ಲಿ ಆ ಆಸ್ತಿಯು ಪತ್ನಿ ಮಕ್ಕಳಿಗೂ ಸೇರುತ್ತೆ. ಈ ಪತ್ನಿ ಮಕ್ಕಳಿಗೂ ಸೇರೋದ್ರಿಂದ ಪತ್ನಿಯ ಜಾತಕದಲ್ಲಿಯೋ ಮತ್ತು ಮಕ್ಕಳ ಜಾತಕದಲ್ಲಿಯೂ ಇದರ ಒಂದು ಸಂಬಂಧಿತವಾದಂತಹ ಗ್ರಹಗಳ ಸೂಚನೆ ಕಾಲವೂ ಇರುತ್ತೆ. ಈ ರೀತಿ ಪ್ರತಿಯೊಂದು ಕಾಲವು ಒಬ್ಬರಿಂದ ಒಬ್ಬರಿಗೆ ಸರಿಯಾಗಿ ಆಗಿ ಬರುವಾಗ ಇಂತಹ ಯೋಗ ಮಾರ್ಪಾಡಾಗುತ್ತೆ, ಭೂಮಿಯನ್ನು ತೆಗೆದುಕೊಳ್ಳುವಂತಹ ಯೋಗ ಮಾರ್ಪಾಡಾಗುತ್ತೆ. ನಾನು ಉದಾಹರಣೆಯಾಗಿ ನಿಮಗೆ ಅರ್ಥ ಮಾಡಿಸ್ತೇನೆ. ಮಕರ ಲಗ್ನವನ್ನು ನಾವು ತೆಗೆದುಕೊಂಡಾಗ ಮಕರ ಲಗ್ನದಲ್ಲಿ ಒಂದು ಮಗು ಜನ್ಮಿಸಿದೆ. ಆ ಕುಟುಂಬದಲ್ಲಿ ಜನ್ಮಿಸಿದಂತಹ ಆ ಮಗುವಿನ ಜನ್ಮಜಾತಕದಲ್ಲಿ ಗ್ರಹಗಳು ಮಕರ ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಕುಜಗ್ರಹನು ಸ್ಥಿತರಾಗಿದ್ದು ಅಥವಾ ಶುಕ್ರ ಮತ್ತು ಕುಜಗ್ರಹಗಳು ದಶಮ ಸ್ಥಾನದಲ್ಲಿ ಸ್ಥಿತರಾಗಿದ್ದಾಗ ಆ ಮಗು ಜನ್ಮಿಸಿದಂತಹ 2-3 ವರ್ಷದಲ್ಲಿಯೇ ಅವರಿಗೆ ಆ ಕುಟುಂಬಕ್ಕೆ ಭೂಮಿಯನ್ನು ತೆಗೆದುಕೊಳ್ಳುವಂತಹ ಯೋಗ ಬರುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ತಂದೆ ಮತ್ತು ತಾಯಿಯವರಿಗೂ ಒಳ್ಳೆಯ ಗ್ರಹಗಳ ಕಾಲ ನಡೀತಾ ಇರಬೇಕಾಗತ್ತೆ. ತಂದೆ ಭೂಮಿಯನ್ನು ತೆಗೆದುಕೊಳ್ಬೇಕು, ತಂದೆಗೂ ಅದೇ ಕಾಲವು ಒಳ್ಳೆ ಗ್ರಹಗಳ ಅಂದರೆ ಯೋಗವನ್ನು ನೀಡುವಂತಹ ಆ ಕಾಲವು ನಡೀತಾ ಇರಬೇಕಾಗತ್ತೆ. ಉದಾಹರಣೆ, ಈ ಮಗುವಿನ ಜನ್ಮಜಾತಕದಲ್ಲಿ ಈ ರೀತಿ ಗ್ರಹಗಳು ಇದ್ದಾಗ ತಂದೆಗೆ ಯಾವುದಾದರೂ ಯೋಗಕಾರಕರ ಕುಜ ಭುಕ್ತಿ ನಡೀತಾ ಇದೆ. ಅವರ ಲಗ್ನಕ್ಕೆ ಕುಜನು ಯೋಗಕಾರಕನಾಗಿದ್ದಾರೆ. ಅದೇ ರೀತಿ ಗೋಚಾರದಲ್ಲಿಯೂ ಕುಜಗ್ರಹನು ಚತುರ್ಥ ಸ್ಥಾನದಲ್ಲಿ ಅವರ ಜನ್ಮರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಅಥವಾ ಭಾಗ್ಯಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ಈ ರೀತಿ ಸಂಚರಿಸುವಾಗ ಭೂಮಿಯನ್ನು ಕೊಂಡುಕೊಳ್ಳುವಂತಹ ಕಾಲ ಬರುತ್ತೆ. ಕೆಲವು ಸಂದರ್ಭದಲ್ಲಿ ಭಾರೀ ಒಂದು ಭೂಮಿಯ ವ್ಯವಹಾರಗಳನ್ನು ಮಾಡುವವರನ್ನು ನಾವು ನೋಡಿರಬಹುದು. ಅಂಥವರ ಜಾತಕದಲ್ಲಿ ಕುಜ ಪ್ರಬಲನಾಗಿ ಬಲಯುತವಾಗಿ ಇರೋದನ್ನು ನಾವು ನೋಡ್ತೇವೆ. ಉದಾಹರಣೆ, ಮಕರ ಲಗ್ನವಾದರೆ ಕುಜ ಚತುರ್ಥದಲ್ಲಿ ಇದ್ದರೂ ಅವರ ದಶಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಅವರು ಬಹಳಷ್ಟು ಭೂಮಿಯ ವ್ಯವಹಾರಗಳನ್ನು ನಡೆಸುವವರಾಗ್ತಾರೆ. ಮತ್ತು ಕುಜನು ದಶಮದಲ್ಲಿ ಇದ್ದಾಗನೂ ಇದೇ ಒಂದು ವ್ಯವಹಾರವನ್ನು ನಡೆಸುವವರಾಗ್ತಾರೆ. ಬಹಳಷ್ಟು ಭೂಮಿಗೆ ಅವರು ಮಾಲೀಕರಾಗಿರ್ತಾರೆ, ಅಂದರೆ ಅವರು ಭೂಮಿಯನ್ನು ಹೊಂದಿರ್ತಾರೆ. ಅದೇ ರೀತಿ ಶುಕ್ರಗ್ರಹದ ಪ್ರಭಾವವು ದಶಮದಲ್ಲಿ ಇದ್ದಾಗ ಅವರು ಅಂದರೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಕೊಂಡುಕೊಂಡಂತಹ ಭೂಮಿಯಲ್ಲಿ ಗೃಹ ನಿರ್ಮಾಣಗಳನ್ನು ಮಾಡಿ ಮಾರಾಟ ಮಾಡುವಂತಹ ಅನೇಕ ಜನರಿಗೆ ಕೆಲಸ ಕಾರ್ಯಗಳನ್ನು ನೀಡುವಂತಹ ಒಂದು ಸ್ಥಿತಿವಂತರಾಗಿರ್ತಾರೆ. ಹಾಗೆ ತುಲಾ ಲಗ್ನದಲ್ಲಿಯೂ ಜನ್ಮಿಸಿದಾಗ ಲಗ್ನಾಧಿಪತಿಯಾದಂತಹ ಶುಕ್ರಗ್ರಹನು
ಚತುರ್ಥ ಸ್ಥಾನದಲ್ಲಿ ಇದ್ದಾಗ ದಶಮವನ್ನು ದೃಷ್ಟಿಸೋದ್ರಿಂದ ಇಂಥ ಜಾತಕದವರು ಒಂದು ಗ್ರಹದಲ್ಲಿ ಜನ್ಮಿಸಿದಾಗ ಆ ಕುಟುಂಬದಲ್ಲಿ ಅವರು ಬಡವರಾಗಿದ್ದರೂ ಅವರು ಬೆಳೀತಾ ಆ ಮಗು ಬೆಳೆಯುತ್ತಾ ಒಂದು 10-20 ವರ್ಷಗಳಾಗುವಾಗ ಅವರು ಬಹಳ ಒಂದು ಗೃಹ ನಿರ್ಮಾಣ ಮಾಡುವಂತಹ ಅನೇಕ ಜನರಿಗೆ ಕೆಲಸವನ್ನು ನೀಡುವಂತಹ ಡೆವಲಪರ್ ಕಂಪನಿ ಆಗ್ಬೋದು ಅಥವಾ ಒಂದು ಕನ್ಸ್ಟ್ರಕ್ಷನ್ ಮಾಡುವಂತಹ ಕಂಪನಿಗಳಾಗ್ಬೋದು. ಈ ರೀತಿ ಮಾಡುತ್ತಾ ಅವರು ಅವರ ಒಂದು ಅನುಕೂಲಕರವಾಗಿ ಅವರು ಜೀವನವನ್ನು ನಡೆಸುವಂತಹ ಫಲಗಳನ್ನು ಈ ಗ್ರಹಗಳೇ ನೀಡ್ತವೆ. ಕೆಲವು ಸಂದರ್ಭದಲ್ಲಿ ತಾಯಿಯಿಂದ ಲಾಭವಾಗುತ್ತೆ, ಅದಕ್ಕೂ ನಾವು ಚತುರ್ಥ ಸ್ಥಾನವನ್ನು ನಾವು ನೋಡ್ತೇವೆ. ಹೀಗೆ ಬೇರೆ ಬೇರೆ ರೀತಿಯದ್ದೇ ಆದ ನಿಯಮಾವಳಿಗಳ ಪ್ರಕಾರ ನಾವು ಇಂಥದ್ದರಿಂದಲೇ ಲಾಭವಾಗುತ್ತೆ ಅನ್ನೋದನ್ನು ನಾವು ತಿಳಿಬಹುದು. ಹಾಗೆ ಪತ್ನಿಯಿಂದ ಕೆಲವರಿಗೆ ಲಾಭ ಆಗುತ್ತೆ, ಅಂದರೆ ಸಪ್ತಮಾಧಿಪತಿಯು ಲಾಭಸ್ಥಾನದಲ್ಲಿ ಹೋದಾಗ ಅಥವಾ ಲಾಭಸ್ಥಾನಾಧಿಪತಿಯು ಸಪ್ತಮ ಸ್ಥಾನದಲ್ಲಿ ಬಂದಾಗ ಇಂಥವರಿಗೆ ಅನೇಕ ರೀತಿಯ ಪತ್ನಿಯಿಂದ ಅಥವಾ ಪತಿಯಿಂದ ಲಾಭ ಆಗೋದಕ್ಕೆ ಸಾಧ್ಯವಿದೆ. ಅಥವಾ ಯೋಗಕಾರಕ ಗ್ರಹಗಳು ಅಂದರೆ ಶುಭ ಗ್ರಹಗಳು ಶುಭವಾಗಿ ಸ್ಥಿತರಾಗಿದ್ದಾಗಲೂ ಉತ್ತಮವಾದಂತಹ ಒಂದು ಫಲವನ್ನೇ ನೀಡ್ತಾರೆ. ಮಿಥುನ ಲಗ್ನವನ್ನು ನಾವು ತೆಗೆದುಕೊಂಡಾಗ ಸಪ್ತಮಾಧಿಪತಿಯಾದಂತಹ ಗುರು ಲಗ್ನದಲ್ಲಿ ಇರೋದ್ರಿಂದ ಅಲ್ಲಿ ಆ ಗ್ರಹವು ಬಲಯುತವಾಗಿ ಶುಭ ಫಲವನ್ನು ನೀಡುವಂತಹ ಗ್ರಹ ಆಗ್ತಾರೆ. ಮತ್ತು ಕೆಲವು ವಿಷಯಗಳಲ್ಲಿ ಅಶುಭವೂ ಇದೆ. ಆದರೆ ಅವರಿಗೆ ಗುರುಭುಕ್ತಿ ಕಾಲದಲ್ಲಿ ಅವರ ಪತಿಗೂ ಒಳ್ಳೆಯ ಯೋಗಕಾರಕರ ಭುಕ್ತಿ ನಡೀತಾ ಇದ್ದರೆ ಆಗ ಭೂಮಿ ಲಾಭ ಆಗಲಿಕ್ಕೆ ಸಾಧ್ಯವಿದೆ. ಏಕೆಂದರೆ ಅಲ್ಲಿ ಆ ಲಗ್ನದಲ್ಲಿ ಕುಜನ ನಕ್ಷತ್ರವಾದಂತಹ ಮೃಗಾಶಿರ ನಕ್ಷತ್ರವು ಅಲ್ಲಿ ಬರುತ್ತೆ. ಅಂದರೆ ಯಾವುದೇ ಒಂದು ಗ್ರಹವು ಯಾವ ಗ್ರಹದ ನಕ್ಷತ್ರದಲ್ಲಿದೆ ಸಂಬಂಧದಲ್ಲಿ ತೆಗೆದುಕೊಂಡಿರುತ್ತೆ, ಆ ಗ್ರಹಗಳ ಭುಕ್ತಿ ಕಾಲಗಳು ನಡೆಯುವಾಗ ಅವರಿಗಲ್ಲದೆ ಅವರ ಕುಟುಂಬದಿಂದಲೂ ಲಾಭವನ್ನು ಭಾಗ್ಯವನ್ನು ತಂದು ಕೊಡ್ತವೆ ಅನ್ನೋದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಬೇಕಾಗತ್ತೆ. ಯಾರಿಗೆ ಆದರೂ ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಕಾರಣಗಳೇನೆಂದರೆ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹವಾದಂತಹ ರಾಹುಗ್ರಹ ಇದ್ದರೆ ನೀವು ಕೊಂಡುಕೊಂಡರೂ ಆ ಒಂದು ಭೂಮಿಯನ್ನು ಮಾರಾಟ ಮಾಡುವಂತೆ ಅಥವಾ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಯಾರದೇ ಆದರೂ ಚತುರ್ಥ ಸ್ಥಾನದಲ್ಲಿ ರಾಹುಗ್ರಹ ಇದ್ದಾಗ ಬಹಳಷ್ಟು ಸಮಸ್ಯೆಗಳನ್ನು ನಾವು ಅವರ ಒಂದು ಜೀವನದಲ್ಲಿ ನೋಡ್ಬೋದು. ಭೂಮಿ ಸಂಬಂಧಪಟ್ಟಂತೆ ಜೀವನ ನೆಮ್ಮದಿ ಗೃಹ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನೋಡ್ಬೋದು. ಕೆಲವು ಸಂದರ್ಭದಲ್ಲಿ ಈ ರೀತಿ ಇದ್ದಾಗ ಪತಿಯ ಜಾತಕದಲ್ಲಿ ಈ ರೀತಿ ಇದ್ದು ಪತ್ನಿಯ ಜಾತಕದಲ್ಲಿ ಚತುರ್ಥ ಸ್ಥಾನವು ಶುಭವಾಗಿದ್ದರೆ ಅಂಥವರಿಗೆ ಏನಾದರೂ ಸಲಹೆಗಳನ್ನು ನಾವು ಸುಲಭವಾಗಿ ನೀಡಬಹುದು. ಅಥವಾ ಕುಟುಂಬದ ಬೇರೆ ಸದಸ್ಯರಿಗೆ ಅವರ ಚತುರ್ಥ ಸ್ಥಾನ ಶುಭವಾಗಿದ್ದರೆ ಒಳ್ಳೆಯ ಫಲಗಳನ್ನು ಅವರು ಪಡೆದುಕೊಳ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಂದೆಯ ಜಾತಕದಲ್ಲೂ ಚತುರ್ಥ ಸ್ಥಾನದಲ್ಲಿ ರಾಹು ಪಾಪಗ್ರಹ ಇರ್ತಾರೆ ಮತ್ತು ಪತ್ನಿಯ ಜಾತಕದಲ್ಲಿಯೂ ಮತ್ತು ಜನ್ಮಿಸಿದಂತಹ ಮಕ್ಕಳ ಜಾತಕದಲ್ಲಿಯೂ ಮತ್ತು ವಯಸ್ಸಾದ ಮೇಲೆ ಬರುವಂತಹ ಸೊಸೆಯ ಚತುರ್ಥ ಸ್ಥಾನದಲ್ಲಿಯೂ ಇದೇ ರೀತಿ ಇದ್ದಾಗ ಅಂಥ ಒಂದು ಕುಟುಂಬಕ್ಕೆ ಗೃಹ ನಿರ್ಮಾಣ ಮಾಡಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರೀತಿ ಯಾಕೆ ಹೀಗಾಗುತ್ತೆ, ಯಾಕೆ ಹೀಗೆ ಇರುತ್ತೆ ಅಂದರೆ ಇವರ ಒಂದು ಪ್ರೀವಿಯಸ್ ಬರ್ತಲ್ಲಿ ಅಂದರೆ ಅವರ ಹಿಂದಿನ ಜನ್ಮಗಳಲ್ಲಿ ಅವರೆಲ್ಲರೂ ಸೇರಿ ಭೂಮಿಯನ್ನು ಬೇರೆಯವರಿಂದ ಕಸಿದುಕೊಂಡಿರ್ತಾರೆ, ಮೋಸದಿಂದ ವಂಚನೆ ಮಾಡಿ ತೆಗೆದುಕೊಂಡಿರ್ತಾರೆ. ಅದರ ಪ್ರಭಾವವಾಗಿ ಈ ಜನ್ಮದಲ್ಲಿ ಅವರಿಗೆ ಭೂಮಿ ಯೋಗ ಇರೋದಿಲ್ಲ. ಈ ರೀತಿ ಒಂದು ಗ್ರಹದ ಒಂದು ಸಂಬಂಧವನ್ನು ತೆಗೆದುಕೊಂಡು ಅವರ ಜೀವನ ನಿರ್ಮಾಣ ಆಗಿ ನಿಶ್ಚಿತವಾಗಿಯೇ ನಿರ್ಧಾರಿತವಾಗಿಯೇ ಅವರ ಜನ್ಮವಾಗಿರುತ್ತೆ. ಮತ್ತು ಯಾವುದೇ ಒಂದು ಭೂಮಿಯ ಸಮಸ್ಯೆಗಳು ಬರಬಾರ್ದು ಅಂದರೆ ವಾಸ್ತು ಪ್ರಕಾರ ನೀವು ವಾಸಿಸುವಂಥ ಗೃಹದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಅಶುಭ ಇರಬಾರ್ದು. ಅಂದರೆ
ವಾಸ್ತು ಸರಿ ಇಲ್ಲದೆ ಇರಬಾರ್ದು. ಆ ದಿಕ್ಕು ಆ ವಾಸ್ತು ದೋಷವಿಲ್ಲದಿದ್ದರೆ ಅಂಥವರು ಪ್ರಯತ್ನಿಸುವಂಥವರಿಗೆ ಒಳ್ಳೆಯ ಯೋಗ್ಯವಾದಂತಹ ಭೂಮಿ ಸಿಗುತ್ತೆ. ಈಗ ನಾರ್ತಿಂದ ಆಪೋಸಿಟ್ ಬರುವಂತಹ ಆ ಸೌತ್ ಕಂಪ್ಲೀಟ್ ಆ ಡೈರೆಕ್ಷನಲ್ಲಿ ಯಾವುದೇ ದೋಷಗಳು ಇರಬಾರ್ದು. ಅಲ್ಲಿ ಯಾವಾಗ ದೋಷವಾಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಭೂಮಿಯೂ ದೋಷವಾಗಿಯೇ ನಿಮಗೆ ಸಿಗುತ್ತೆ ಮತ್ತು ನಿಮ್ಮಲ್ಲಿ ಇದ್ದಂತಹ ಭೂಮಿಯನ್ನು ಮಾರಾಟ ಮಾಡುವಂತಹ ಸಂದರ್ಭಗಳು ಬರುತ್ತೆ. ಅಥವಾ ನಿಮಗೆ ಯಾರಾದರೂ ಭೂಮಿಯ ಸಂಬಂಧಪಟ್ಟಂತೆ ವ್ಯಾಜ್ಯಗಳಾಗುವಂಥದ್ದು, ಆಪೋನೆಂಟ್ ನಿಮಗೆ ಅಲ್ಲಿ ಉತ್ಪತ್ತಿ ಆಗ್ತಾರೆ ಮತ್ತು ಇದರ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಯಾವುದೇ ಒಂದು ಭೂಮಿ ಅಂತ ಬಂದಾಗ ಬಹಳಷ್ಟು ಜನ ಅದನ್ನು ಪಡೆದುಕೊಳ್ಳುವುದಕ್ಕೆ ಕೋರ್ಟ್ ಹೋಗುವಂಥದ್ದು, ವ್ಯಾಜ್ಯಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಲಿಟಿಗೇಟರ್ ಅಲ್ಲಿ ಉತ್ಪತ್ತಿ ಆಗ್ತಾರೆ. ಅಂದರೆ ಈ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದರೆ ನಿಮ್ಮ ಗೃಹದ ದಕ್ಷಿಣ ದಿಕ್ಕು ಸೌತ್ ಆ ಡೈರೆಕ್ಷನಲ್ಲಿ ದೋಷಗಳು ಇರಬಾರ್ದು. ಬಾಡಿಗೆ ಮನೆ ಆದರೂ ಆಗ್ಬೋದು, ಸ್ವಂತ ಮನೆಗಳು ಆದರೂ ಆಗ್ಬೋದು. ಇಲ್ಲದೆ ಇದ್ದಲ್ಲಿ ದೋಷ ಇದ್ದಲ್ಲಿ ನೀವು ತೆಗೆದುಕೊಳ್ಳುವಂತಹ, ನೀವು ವ್ಯವಹರಿಸುವಂತಹ ಭೂಮಿ ಸಂಬಂಧಪಟ್ಟಂತಹ ದೋಷಗಳನ್ನು ಎದುರಿಸ್ತೀರಾ, ನಷ್ಟವನ್ನು ಪಡಬೇಕಾಗುತ್ತೆ. ಆ ಡೈರೆಕ್ಷನನ್ನು ನೀವು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ. ಮತ್ತು ಭೂಮಿಯ ಯೋಗ ನಾವು ಪ್ರಯತ್ನ ಪಡ್ತಾ ಇದ್ವಿ, ನಮ್ಗೆ ಒಳ್ಳೆಯ ಭೂಮಿ ಬರಬೇಕು. ಕೆಲವು ಪರಿಹಾರಗಳನ್ನು ನೀವು ಮಾಡಿಕೊಳ್ಬಹುದು. ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅಂದರೆ ನಾವು ಇಲ್ಲಿ ಕುಜಗ್ರಹವನ್ನು ಭೂಮಿಕಾರಕ ಅಂತ ನಾವು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡೋದ್ರಿಂದ ಕುಜನಿಗೆ ಸಂಬಂಧಪಟ್ಟಂಥ ಅಭಿಮಾನ ದೇವತೆಯಾದಂತಹ ಸುಬ್ರಹ್ಮಣ್ಯ ದೇವರನ್ನು ಪೂಜಿಸೋದ್ರಿಂದ ಭೂಮಿಯನ್ನು ನೀವು ಒಳ್ಳೆಯ ಭೂಮಿ ಪಡೆದುಕೊಳ್ಬೋದು. ಬರಬಹುದಾದಂಥ ಸಮಸ್ಯೆಗಳು ಬೇಗ ಪರಿಹಾರ ಆಗಬಹುದು. ಅಥವಾ ನೀವು ತೆಗೆದುಕೊಳ್ಬೇಕು ಅನ್ನುವಂತಹ ಸಂಕಲ್ಪ ನಿಮ್ಮಲ್ಲಿದ್ದರೆ ನಿಮಗೆ ಯೋಗ್ಯವಾದಂಥ ಭೂಮಿ ಕೆಲವೇ ದಿನಗಳಲ್ಲಿ, ಕೆಲವೇ ವಾರಗಳಲ್ಲಿ ನೀವು ಪಡೆದುಕೊಳ್ಬಹುದು. ಪ್ರತಿ ಮಂಗಳವಾರದಂದು ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಅರ್ಧ kg ತೊಗರಿಬೇಳೆಯನ್ನು ನೀವು 9 ಪ್ರದಕ್ಷಿಣೆ ಬಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ದಾನವನ್ನು ನೀಡೋದ್ರಿಂದ ಕುಜನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತೀರ. ನೀವು ಭೂಮಿಯ ಸಮಸ್ಯೆಗಳು ಇದ್ದಲ್ಲಿ, ಸಣ್ಣ ಪುಟ್ಟ ಸಮಸ್ಯೆಗಳು, ಆತಂಕಗಳು ಇದ್ದಾಗ ಅವುಗಳು ನಿವಾರಣೆ ಆಗ್ತವೆ. ಮತ್ತು ಈ ಸಂಕಲ್ಪದೊಂದಿಗೆ ನೀವು ಪ್ರಕೃತಿಗೆ ನೀವು ಸರಿಯಾದಂತಹ ದೃಢ ಮನಸ್ಸಿನಿಂದ ನೀವು ಸಂದೇಶವನ್ನು ಕೊಟ್ಟಂತೆ ಆಗುತ್ತೆ. ಆಗ ಪ್ರಕೃತಿ ಅಂತಹ ಒಂದು ನಿಮ್ಮ ಮನಸ್ಥಿತಿಯ ಆ ಒಂದು ನಿಮ್ಮ ಬೇಡಿಕೆಗೆ ಅದು ಸ್ಪಂದನೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ನೀವು ಕೆಲವೇ ವಾರಗಳಲ್ಲಿ ಒಳ್ಳೆಯ ಯೋಗ್ಯವಾದಂತಹ ಭೂಮಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿದೆ. ಈ ಪರಿಹಾರವನ್ನು ಮೇಷ ಲಗ್ನದವರು ಮಾಡ್ಬೋದು, ಹಾಗೆ ಕಟಕ ಲಗ್ನದವರು ಮಾಡ್ಬೋದು, ಸಿಂಹ ಲಗ್ನದವರು ಮಾಡ್ಬೋದು. ಅದೇ ರೀತಿ ವೃಶ್ಚಿಕ ಲಗ್ನದವರು, ಧನಸ್ಸು, ಮೀನ ಲಗ್ನದವರು, ಈ ಲಗ್ನದವರು ಮಾಡೋದ್ರಿಂದ ಶೀಘ್ರದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ಬೇರೆ ಲಗ್ನದವರು ನಿಮ್ಮ ಗ್ರಹಗಳ ದಶಾ ಭುಕ್ತಿಗಳನ್ನು ನೀವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಯೋಗಕಾರಕ ಗ್ರಹಗಳು ಅನ್ನೋದನ್ನು ನೀವು ಪರಿಶೀಲನೆ ಮಾಡಿಸ್ಕೊಂಡಾಗ ಆ ಒಂದು ಭುಕ್ತಿ ಕಾಲದಲ್ಲಿ ಭೂಮಿ ಯೋಗ, ಭಾಗ್ಯ, ಲಾಭ ಎಲ್ಲವೂ ನಿಮಗಾಗುತ್ತೆ. ಶುಕ್ರ ಭುಕ್ತಿ ಕಾಲಗಳಲ್ಲಿ ಒಳ್ಳೆಯ ಭೂಮಿ ಯೋಗ ಹಾಗೂ ಗೃಹ ನಿರ್ಮಾಣದ ಯೋಗವನ್ನು ಬಹಳಷ್ಟು ಜನರು ಪಡೆದುಕೊಳ್ತಾರೆ. ಋಷಭ ಲಗ್ನದವರು, ಮಿಥುನ ಲಗ್ನದವರು, ಕನ್ಯಾ ಲಗ್ನದವರು, ತುಲಾ ಲಗ್ನದವರು ಈ ರೀತಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮಕರ ಕುಂಭ ಲಗ್ನದವರು ಅದೇ ರೀತಿ ಈ ಲಗ್ನದವರು ಬುಧನ ಒಂದು ಭುಕ್ತಿ ಕಾಲಗಳಲ್ಲಿಯೂ ಒಳ್ಳೆಯ ಫಲಗಳು ಅವರಿಗೆ ಪ್ರಾಪ್ತಿಯಾಗುತ್ತೆ. ಕೆಲವು ಸಂದರ್ಭದಲ್ಲಿ ಚಂದ್ರ ಭುಕ್ತಿ ಕಾಲದಲ್ಲಿಯೂ ಹಾಗೆ ಕುಜ ಭುಕ್ತಿ ಕಾಲದಲ್ಲಿಯೂ ಒಳ್ಳೆ ಫಲಗಳನ್ನು ಎಲ್ಲ ಲಗ್ನದವರು ಪಡೆದುಕೊಳ್ಳೋದ್ರಿಂದ
ಇರೋದ್ರಿಂದ ಮುಖ್ಯವಾಗಿ ಯಾವ ಗ್ರಹ ಯಾವ ಸ್ಥಾನದಲ್ಲಿದೆ, ಆ ಗ್ರಹದ ಕಾಲ ಯಾವಾಗ ಬರುತ್ತೆ, ಯಾವ ರೀತಿ ಫಲಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನೀವು ಸರಿಯಾಗಿ ಪರಿಶೀಲನೆ ಮಾಡಿಸ್ಕೊಂಡಾಗ ನಿಮಗೆ ಇದರಿಂದ ಒಂದು ರೀತಿಯ ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಳ್ಬೋದು. ಮತ್ತು ಬಹಳಷ್ಟು ಜನರಿಗೆ ತಿರುಮಲ ದೇವರು ಮನೆ ದೇವರಾಗಿರ್ತಾರೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಮೊದಲು ಭೂವರಹ ಸ್ವಾಮಿಯ ದರ್ಶನವನ್ನು ನೀವು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಬಂದ ನಂತರ ನೀವು ಪ್ರಯತ್ನ ಪಡೋದ್ರಿಂದ ನಿಮ್ಮ ಭೂಮಿಯ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ನಡೆಯುತ್ತೆ. ಅದೇ ರೀತಿ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಪುರಾತನ ದೇವಾಲಯಗಳಾದಂತಹ ಭೂವರಹ ಸ್ವಾಮಿ ದೇವಾಲಯಗಳಲ್ಲಿ ನೀವು ಹೋಗೋದ್ರಿಂದ ಭೂಮಿಯ ಸಮಸ್ಯೆಗಳು, ಭೂಮಿಯ ಯೋಗ ನಿಮಗೆ ಬೇಗ ಶೀಘ್ರದಲ್ಲಿ ಪ್ರಾಪ್ತಿಯಾಗುತ್ತೆ. ಮತ್ತು ಕೆಲವು ವಿಶೇಷವಾದ ದೇವಸ್ಥಾನಗಳನ್ನು ನಾವು ಹೋಗಿ ದರ್ಶನ ಮಾಡಿ ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ನಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಮೈಸೂರಿನಲ್ಲಿ ಇರುವಂತಹ ಶ್ವೇತವರಹ ಸ್ವಾಮಿ, ಮೈಸೂರಿನ ಅರಮನೆ ಆವರಣದಲ್ಲಿ ಇರುವಂತಹ ಶ್ವೇತವರಹ ಸ್ವಾಮಿ ದೇವಸ್ಥಾನವು ಬಹಳ ವಿಶೇಷವಾಗಿದೆ. ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಅಲ್ಲಿ ಬರೋದ್ರಿಂದ, ಪೂಜೆಯನ್ನು ಮಾಡಿಸಿ ಸಂಕಲ್ಪವನ್ನು ಮಾಡಿಸಿ ನೀವು ಬರೋದ್ರಿಂದ ನಿಮಗೆ ಒಳ್ಳೆಯ ಒಂದು ಯೋಗದ ನೀವು ಅಂದುಕೊಂಡಂತಹ ಭೂಮಿ ಗೃಹ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ. ಈ ರೀತಿ ನೀವು ಪಾಸಿಟಿವ್ ವೈಬ್ರೇಷನ್ ಇರುವಂತಹ ದೇವಾಲಯಗಳಿಗೆ ಹೋಗೋದ್ರಿಂದ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಪ್ರತಿಯೊಬ್ಬರೂ ಇಂತಹ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ದಶಾಭುಕ್ತಿ ಕಾಲಗಳು ಯಾವಾಗ ನಿಮಗೆ ಶುಭವನ್ನು ನೀಡುತ್ತವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದನ್ನು ತಿಳಿದುಕೊಂಡು ಆ ಸಂದರ್ಭದಲ್ಲಿ ನೀವು ಪ್ರಯತ್ನಿಸಿ. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವರು ಒಂದು ಕುಜಭುಕ್ತಿ ಕಾಲ ನಡೀತಾ ಇರುತ್ತೆ. ಆ ಭುಕ್ತಿ ಕಾಲದಲ್ಲಿ ಅವರು ಭೂಮಿಯನ್ನು ತೆಗೆದುಕೊಳ್ತಾರೆ, ಇನ್ನೇನು ಗೃಹ ನಿರ್ಮಾಣ ಮಾಡೋಣ ಅಂತ. ಅದಕ್ಕೆ 1-2-3 ತಿಂಗಳಲ್ಲೇ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಕಡೆಗೆ. ಅಲ್ಲಿ ಅವರಿಗೆ ಗೃಹ ನಿರ್ಮಾಣ ಮಾಡಲು ಸಾಧ್ಯವಾಗೋದಿಲ್ಲ. ಏಕೆಂದರೆ ಆ ನಂತರದಲ್ಲಿ ಕುಜಭುಕ್ತಿ ಮುಗಿದ ನಂತರದಲ್ಲಿ ಅವರಿಗೆ ಬರುವಂತಹ ಭುಕ್ತಿ ರಾಹು ಭುಕ್ತಿ ಆಗುತ್ತೆ. ಈ ರೀತಿ ಸಮಸ್ಯೆಗಳಲ್ಲಿ ಕೆಲವರು ಸಿಕ್ಕಿಕೊಳ್ಳೋದನ್ನು ನಾವು ನೋಡ್ಬೋದು. ಕೆಲವರು ಬ್ಯಾಂಕ್ ಎಂಪ್ಲಾಯ್ ಆಗಿರ್ತೀರಾ ಅಥವಾ ಗೌರ್ಮೆಂಟ್ ಇಲಾಖೆಗಳಲ್ಲಿ ನೀವು ಉದ್ಯೋಗಸ್ಥರಾಗಿರ್ತೀರಾ. ಮೈಸೂರು ಅಥವಾ ತುಮಕೂರು, ಬೆಂಗಳೂರು ನಗರಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ನೀವು ಇದಕ್ಕಿದ್ದಂತೆ ಮನೆ ಕಟ್ಟೋಣ, ನಾವಿಲ್ಲಿ ಆರಾಮಾಗಿದ್ದೀವಿ ಅಂತ ಭೂಮಿಯನ್ನು ತೆಗೆದುಕೊಂಡಿರ್ತೀರಾ. ನಿಮಗೆ ಗುರು ಭುಕ್ತಿ ನಡೀತಾ ಇರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ, ತೆಗೆದುಕೊಂಡಿರ್ತೀರ. ಆನಂತರ ನಿಮಗೆ 1-2 ತಿಂಗಳಲ್ಲಿ ಶನಿ ಭುಕ್ತಿ ಬರುತ್ತೆ. ಆಗ ನೀವು ಸ್ಥಳವನ್ನು ಬದಲಾವಣೆ ಮಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ನಡೆಯೋದಿಲ್ಲ. ಬಹಳ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಮೇಡಮ್ ನಾವು ಅರ್ಧಕ್ಕೆ ಮನೆಯನ್ನು ನಿಲ್ಲಿಸಿ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದೆ, ನಾವು ಹೋಗಬೇಕಾಗಿದೆ, ನಾವು ಕಟ್ತಾ ಇದ್ದಂಥ ಮನೆಯನ್ನು ನಿಲ್ಲಿಸಿ ಬೇರೆ ಕಡೆ ಹೋಗಬೇಕಾಗಿದೆ. ಈ ರೀತಿ ಆದಾಗ ಅದು ಬಿಲ್ಡಿಂಗ್ ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ನಿಲ್ಲಬಾರ್ದು. ಅದು ನಿರಂತರವಾಗಿ ಕೆಲಸಗಳಾಗಿ ಅದು ಕಂಪ್ಲೀಟ್ ಆಗಬೇಕಾಗುತ್ತೆ. ಇಲ್ಲಾಂದರೆ ಅದು ಅಷ್ಟು ಒಳ್ಳೆಯದಲ್ಲ. ಮತ್ತು ನೀವು ತೆಗೆದುಕೊಂಡಂತಹ ಭೂಮಿ ಒಂದು ಬಾರಿ ನೀವು ತೆಗೆದುಕೊಂಡು ಆನಂತರ ನೀವು ಎಲ್ಲೋ ಟ್ರಾನ್ಸ್ಫರ್ ಆಗಿ ಹೋದಾಗ ಅಥವಾ ವಿದೇಶಕ್ಕೆ ಹೋದಾಗ ಅದನ್ನು ನೀವು ಮತ್ತೆ ನೋಡೋದೇ ಇಲ್ಲ. ಅಲ್ಲಿ ಸಿಟಿಯಲ್ಲಿ ನೀವು ತೆಗೆದುಕೊಂಡಿದ್ದೆ ಆದರೆ ಆ ಭೂಮಿಯನ್ನು ಅಕ್ಕಪಕ್ಕದವರು ಆ ಸೈಟನ್ನು ಕಸ ಹಾಕಲಿಕ್ಕಾಗಿ ಉಪಯೋಗವನ್ನು ಮಾಡ್ತಾರೆ. ಆಗ ಬ್ಯಾಡ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಇಂಥದ್ದು ಆಗಬಾರ್ದು. ಯಾವಾಗಲೂ ಅಂದರೆ ಪಾಸಿಟಿವಿಟಿ ಕ್ರಿಯೇಟ್ ಆಗುವಂತಹ ಒಂದು ವ್ಯವಸ್ಥೆಗಳು, ಚಿಂತನೆಗಳು ನಮ್ಮಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ನಿಮ್ಮ ದಶಾ ಭುಕ್ತಿಗಳು ನಿಮಗೆ ಭೂಮಿಯು ಸಿಗುವಂತಹ ಕಾಲಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ಸಮಯದಲ್ಲಿ ನೀವು ಪ್ರಯತ್ನಿಸೋದ್ರಿಂದ ನಿಮಗೆ ಯೋಗ್ಯವಾದಂತಹ ಭೂಮಿ ಸಿಗುತ್ತೆ. ಮತ್ತು ನೀವು ಭೂಮಿಯನ್ನು ಸ್ವಯಾರ್ಜಿತವಾಗಿ ಗಳಿಸಬೇಕು ಅಥವಾ
ನೀವು ತಂದೆ ತಾಯಿ ಇಲ್ಲಿ ಯಾವುದೇ ಒಂದು ಅವರಿಂದ ಬರಬೇಕು ಅಂದ್ರೂ ಅದಕ್ಕೂ ಗ್ರಹಗಳೇ ಮುಖ್ಯ ಕಾರಣವಾಗಿರ್ತವೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಕುಜಗ್ರಹ ನೀಚನಿದ್ದಾಗ ಬಹಳಷ್ಟು ಜನ ಹೇಳ್ತಾರೆ ಇವರಿಗೆ ಭೂಮಿ ಸಿಗೋದಿಲ್ಲ, ಇದು ಕಡಿಮೆ, ಇಂಥ ಯೋಗ ಇರೋದು ಕಡಿಮೆ ಅಂತ ಹೇಳ್ತಾರೆ. ಆದರೆ ಕುಜನು ನೀಚನಿದ್ದಾಗಲೂ ವೃಶ್ಚಿಕ ಲಗ್ನವಾಗಿ ಕುಜನು ನೀಚನಿದ್ದಾಗ ಆ ಕುಜನು ಎಷ್ಟು ಡಿಗ್ರಿಯಲ್ಲಿ ನೀಚನಾಗಿದ್ದಾನೆ, ಕುಜ ನೀಚ ಭಂಗನಾಗಿದ್ದಾನ ಅಂದರೆ ಚಂದ್ರಗ್ರಹಣ ಯುತಿಯಲ್ಲಿ ಇದ್ದಾಗ ಕುಜ ನೀಚ ಭಂಗನಾಗ್ತಾನೆ, ಅಥವಾ ಅವರು ನವಾಂಶದಲ್ಲಿ ಹೇಗಿದ್ದಾರೆ, ಯಾವ ನಕ್ಷತ್ರದಲ್ಲಿದ್ದಾರೆ, ಇಲ್ಲಿ ನೀಚನಾಗಿ ನವಾಂಶದಲ್ಲಿ ಉಚ್ಚನಾಗಿದ್ದಾರಾ, ಈ ರೀತಿ ಎಲ್ಲ ನೋಡಿ ನೀವು ತೆಗೆದುಕೊಳ್ಬೇಕಾಗತ್ತೆ. ನಾನು ನೋಡಿದ್ದೇನೆ, ಕುಜ ವೃಶ್ಚಿಕ ಲಗ್ನವಾಗಿ ಕುಜ ನೀಚನಿದ್ದಂತಹ ಜಾತಕದವರು ಬಹಳಷ್ಟು ಭೂಮಿಯನ್ನು ಸ್ವಯಾರ್ಜಿತವಾಗಿ ಗಳಿಸಿದ್ದಾರೆ. ಮತ್ತು ಭೂಮಿಯ ಸಮಸ್ಯೆಗಳು ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಅದಕ್ಕೂ ಗ್ರಹಗಳೇ ಮುಖ್ಯವಾದಂತಹ ಕಾರಣವಾಗಿರ್ತಾರೆ. ವೃಶ್ಚಿಕ ಲಗ್ನವಾಗಿ ಕುಜನು ಮತ್ತು ಶನಿಯು ಲಾಭಸ್ಥಾನದಲ್ಲಿ ಇದ್ದಾಗ ಒಳ್ಳೆಯದೆ, ಎರಡೂ ಪಾಪಗ್ರಹಗಳು ಲಾಭಸ್ಥಾನದಲ್ಲಿ ಇದ್ದಾರೆ. ಆದರೆ ಭೂಮಿಯ ಯೋಗವಿದ್ದಂತೆಯೂ ಭೂಮಿಯ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಆ ಗ್ರಹಗಳ ಯುತಿ ಆಗಿದೆ. ಈ ರೀತಿ ಬಹಳಷ್ಟು ವಿಷಯಗಳನ್ನು ನಿಮ್ಮ ಜನ್ಮಜಾತಕವು ಸರಿಯಾಗಿ ತಿಳಿಸುತ್ತೆ. ಮತ್ತು ನಾವು ಜನ್ಮಜಾತಕ ನಮ್ಮ ಬಳಿ ಇಲ್ಲ ಅನ್ನುವವರು ನಿಮ್ಮ ಒಂದು ನೀವೆಲ್ಲಿದ್ದೀರಾ ಅಲ್ಲಿ ಉತ್ತಮವಾದಂತಹ ಜ್ಯೋತಿಷಿಯ ಸಲಹೆಯನ್ನು ಪಡೆದುಕೊಳ್ಳಿ. ಪ್ರಶ್ನಾಶಾಸ್ತ್ರದ ಮೂಲಕ ನಾವು ಸರಿಯಾದಂತಹ ಒಂದು ವಿಷಯಗಳನ್ನು ತಿಳಿಬಹುದು. ಅದರಿಂದ ಸರಿಯಾದ ಮಾರ್ಗದರ್ಶನವನ್ನು ನೀವು ಪಡೆದುಕೊಳ್ಳಬಹುದು. ಈ ರೀತಿ ನೀವು ತಿಳಿದುಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಒಂದು ಜೀವನಕ್ಕೆ ಒಳ್ಳೆಯ ಮಾರ್ಗ, ಒಳ್ಳೆಯ ಸಲಹೆಗಳು ಸಿಕ್ಕಿ ನಿಮ್ಮ ಜೀವನ ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವಂತೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಪ್ರತಿಯೊಬ್ಬರಿಗೂ ಭೂಮಿ ಭಾಗ್ಯ, ಯೋಗ, ಕಾಲ ಎಲ್ಲವೂ ಕೂಡಿ ಬರುವಂತೆ ಆಗಲಿ ಅನ್ನೋದನ್ನು ಶಿವನಾರಾಯಣರಲ್ಲಿ ಪ್ರಕೃತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.